ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ. ಭವ್ಯ ಪರಂಪರೆ ಹಾಗೂ ಐತಿಹಾಸಿಕ ಹಿನ್ನೆಲೆಯುಳ್ಳ ಕನ್ನಡ ನಾಡಿಗೆ ನಮೋ ನಮೋ. ಮೊದಲಿಗೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ಕೊಟ್ಟಿರುವಂತದ್ದು 2008ರಲ್ಲಿ. ನಾವು ಈ ಶಾಸ್ತ್ರೀಯ ಸ್ಥಾನಮಾನದ ಬಗ್ಗೆ ಮುಂಚೆ ಯೋಚನೆ ಮಾಡಿರ್ಲಿಲ್ಲ. ಯಾವಾಗ ತಮಿಳು ಭಾಷೆಗೆ 2004ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನ ದೊರಕುತ್ತೆ, ಅವಾಗ ನಾವು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಬೇಕು ಅನ್ನೋ ಒಂದು ಪರಿಕಲ್ಪನೆ ನಮ್ಮ ಮನಸ್ಸಿಗೆ ಬರುತ್ತೆ. ಈ ಶಾಸ್ತ್ರೀಯ ಸ್ಥಾನಮಾನವನ್ನ ನಮ್ ಕನ್ನಡಕ್ಕೆ ಕೊಡ್ಬೇಕಾದ್ರೆ ಯುನೆಸ್ಕೋ ಮತ್ತೆ ಭಾರತ ಸರ್ಕಾರದವರು ಕೆಲವೊಂದು ಮಾನದಂಡಗಳನ್ನ ಇಡ್ತಾ ಹೋಗ್ತಾರೆ. ಅದು ಪುರಾತನವಾಗಿರ್ಬೇಕು, ಭವ್ಯ ಪರಂಪರೆಯನ್ನ ಹೊಂದಿರ್ಬೇಕು, ಹಾಗೂ ನಾವು ಬಳಸುವಂತ ಭಾಷೆ ಹಿಂದಿನ ಕನ್ನಡ ಭಾಷೆಗೂ ಇವಾಗಿಗೂ ತುಂಬಾ ವ್ಯತ್ಯಾಸಗಳಿರದೆ ಅದು ಒಂದು ಗ್ರಾಂಥಿಕ ರೂಪದಲ್ಲಿ ಇರ್ಬೇಕು ಅಂತ ಕೂಡ ಹೇಳ್ತಾರೆ. ಇದೆಲ್ಲ ಮಾನದಂಡಗಳನ್ನ ನಮ್ ಕನ್ನಡ ಭಾಷೆ ಪೂರೈಸಿಕೊಂಡು 2008ರಲ್ಲಿ ನಮಗೆ ಶಾಸ್ತ್ರೀಯ ಸ್ಥಾನಮಾನವನ್ನ ದೊರಕುತ್ತೆ. ಇದು ತುಂಬಾ ಹೋರಾಟಗಳ ನಂತರ ತೀನಂ ಶ್ರೀ ಅವರು ಉಪವಾಸ ಸತ್ಯಾಗ್ರಹನೇ ಮಾಡ್ತಾರೆ ನಮಗೆ ಈ ಶಾಸ್ತ್ರೀಯ ಸ್ಥಾನಮಾನ ದೊರಿಬೇಕು ಅಂತ. ಈ ಭವ್ಯ ಪರಂಪರೆಯುಳ್ಳ ಕನ್ನಡ ಭಾಷೆಗೆ ಇಷ್ಟೊಂದು ಕಷ್ಟ ಆಯ್ತು ಈ ಶಾಸ್ತ್ರೀಯ ಸ್ಥಾನಮಾನವನ್ನ ಪಡ್ಕೊಳ್ಳೋದು. ಯಾಕೆ ಅಂತ ಅಂದ್ರೆ ನಾವು ಮುಂಚೆನ ಯೋಚನೆ ಮಾಡಿರ್ಲಿಲ್ಲ ಇದ್ರ ಬಗ್ಗೆ ಎಲ್ಲ. ಆದ್ರೆ ಕನ್ನಡ ಭಾಷೆಗೆ ಸುಮಾರು 2500 ವರ್ಷದಷ್ಟು ಇತಿಹಾಸ ಇದೆ. ಜೊತೆಗೆ ಹಳೆಗನ್ನಡ, ನಡುಗನ್ನಡ ಮತ್ತು ಹೊಸಗನ್ನಡ ಈ ತರ ಇತಿಹಾಸ ಇದೆ. ನಾವು ನವ್ಯ ಸಾಹಿತ್ಯ, ಬಂಡಾಯ ಸಾಹಿತ್ಯ ಈ ತರ ಅನೇಕ ಉಲ್ಲೇಖಗಳು ಕೂಡ ಇದೆ. ಈ ಎಲ್ಲ ಒಂದು ಮಾನದಂಡಗಳನ್ನ ಇಟ್ಕೊಂಡು ನಮ್ ಕನ್ನಡ ಭಾಷೆಗೆ 2008ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ದೊರಕುತ್ತೆ. ಧನ್ಯವಾದಗಳು. ನೋಡು, ಇದೇ ನನ್ ಫೇವರಿಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು. ಮೈಸೂರ್ ಸ್ಯಾಂಡಲ್ ಸೋಪ್. ಕನ್ನಡ ಕಹಳೆ ಇದು ಕನ್ನಡ ಕಣ್ಮಣಿಗಳ ನೆಲೆ.